ವೇದವ್ಯಾಸ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಮಹಾನುಭಾವರು ವಿದ್ಯಾಧೀಶಿ ತೀರ್ಥರು. ಅವರ ಬಗ್ಗೆ ಬಹಳ ವರ್ಣನೆ ಇದೆ, ಬಹಳ ಅದ್ಭುತವಾಗಿರತಕ್ಕಂತಹ ವರ್ಣನೆ ಇದೆ. ಅವರ ತಾಯಿಗೆ ವಿದ್ಯಾಧೀಶಿ ತೀರ್ಥರು ಗರ್ಭದಲ್ಲಿದ್ದಾಗ ಅವರಿಗೆ ಬೈಕೆಗಳಾಗ್ತಾ ಇದ್ವಂತೆ. ಏನ್ ಬೈಕೆಗಳಾಗಬೇಕು ಅಂತಂದ್ರೆ, ಮತ್ತೆ ಒಂದು ಮನೆ ಅನ್ನ ರುಚಿ ಹತ್ತಾ ಇದ್ದಿದ್ದಿಲ್ಲಂತ, 10 ಮನೆಗಳಿಗೆ ಹೋಗಿ ಭಿಕ್ಷಾ ಬೇಡಿ ತಿಂದ್ರೇನೆ ಅವರಿಗೆ ಊಟ ರುಚಿ ಹತ್ತಾ ಇತ್ತಂತೆ. ಯಾಕೆಂದ್ರೆ ಭಿಕ್ಷಾ ಬೇಡೋ ಮಗ ಹುಟ್ಟುತ್ತಾನೆ ಅಂತ. ಯಾವಾಗಲೂ ತೀರ್ಥಯಾತ್ರೆಯನ್ನು ಮಾಡಬೇಕು, ಸಂಚಾರ ಮಾಡಬೇಕು, 10 ಜನರ ಕಡೆಯಿಂದ ಮತ್ತೆ ಅನ್ನ ಸ್ವೀಕಾರ ಮಾಡಿ ಉಣಬೇಕು, ನಿತ್ಯದಲ್ಲಿ ಭಾಗವತಾದಿಗಳ ಶ್ರವಣ ಮಾಡೇನೆ ಊಟ ಮಾಡಬೇಕು. ಹೀಗೆ ಅವರ ತಾಯಿಗೆ ಬೈಕೆಗಳಾಗ್ತಾ ಇದ್ದು ಅಂತ ಅವರ ವಿದ್ಯಾಧೀಶಿ ತೀರ್ಥರು ಹೇಗೆ ಪ್ರಹ್ಲಾದರಾಜರ ಗರ್ಭದಲ್ಲಿದ್ದಾಗಿಂದ ತಮ್ಮ ವೈಶಿಷ್ಟ್ಯವನ್ನ ತೋರಿಸ್ತಾರೆ, ಹಾಗೆ ವಿದ್ಯಾಧೀಶರು ತಮ್ಮ ವೈಶಿಷ್ಟ್ಯವನ್ನ ತೋರಿಸ್ತಾ ಇದ್ರು ಅಂತ ನಾವು ಕೇಳ್ತೇವೆ. ಅಂತಹ ಮಹಾನುಭಾವರು ವಿದ್ಯಾಧೀಶಿ ತೀರ್ಥ ಶ್ರೀಪಾದಂಗಳವರು. ವಿದ್ಯಾಧೀಶಿ ತೀರ್ಥರು ಗಯಾಕ್ಕೆ ಹೋದಂತಹ ಸಂದರ್ಭದೊಳಗೆ ಇಷ್ಟು ಹಣ ಕೊಟ್ರೆ ಮಾತ್ರ ನಿಮ್ಮ ಪರಿವಾರದವರಿಗೆ ಇಲ್ಲಿ ಶ್ರಾದ್ದವನ್ನ ಮಾಡುವುದಕ್ಕೆ ಕೊಡ್ತೇವೆ ಅಂತ ಅಲ್ಲಿ ಗಯಾ ಪಾಲಕರು ಒತ್ತಾಯ ಮಾಡ್ತಾರೆ. ಇವರು ಅದೆಲ್ಲ ಸಾಧ್ಯ ಇಲ್ಲ, ಹಣ ಬೇಕಾದಷ್ಟು ನೀವು ಕೇಳಿದ್ರೆ 2ರಷ್ಟು ಹಣ ಕೊಡ್ತೇವೆ, ಆದರೆ ಶ್ರೀಮಠ ಬಂದಾಗ ಅದಕ್ಕೆ ಸಲ್ಲಬೇಕಾದಂತಹ ಗೌರವವನ್ನ ಸಲ್ಲಿಸಬೇಕಾದದ್ದು ನಿಮ್ಮ ಕರ್ತವ್ಯ. ಅದನ್ನ ಮಾಡಿದ್ರೆ ನಿಮಗೆ ಕ್ಷೇಮ. ಇದು ನಮಗೆ ಮಾಡೋ ಮರ್ಯಾದೆ ಇಲ್ಲ, ನಮಗೆ ಯಾಕೆ ಮರ್ಯಾದೆ ಮಾಡ್ಬೇಕು? ದೇವರ ಹತ್ರ ಹೋಗ್ಲಿಕ್ಕೆ ನಮಗೇನ್ ಮರ್ಯಾದೆ? ದೇವರಿಗೆ ಮರ್ಯಾದೆ. ಆದ್ರೆ ಹಂಸನಾಮಕ ಪರಮಾತ್ಮನ ಪೀಠ, ಮೂಲ ರಾಮದೇವರು, ದಿಗ್ವಿಜಯ ರಾಮದೇವರು ಅವರ ಪ್ರತಿನಿಧಿ ಎಂಬುದಾಗಿ ಮಾಡತಕ್ಕಂತಹ ಮರ್ಯಾದೆಯೇ ಹೊರತು ನಮಗೆ ಮಾಡುವ ಮರ್ಯಾದೆ ಅಲ್ಲ ಅಂತ. ಅದನ್ನು ನೀವು ಮಾಡಿದ ಮೇಲೆ ನೀವು ಬೇಕಾದಷ್ಟು ಹಣ ಬೇಕು ಅಂದ್ರೆ ಕೊಡ್ತೇವೆ, ಕೊಡೋದಿಲ್ಲ ಅಂತಲ್ಲ. ಆ ಪೀಠಕ್ಕೆ ಸಲ್ಲಿಸುವಂತಹ ಮರ್ಯಾದೆಯನ್ನು ನೀವು ಮಾಡ್ರಿ, ಆಮೇಲೆ ಬೇಕಾದಷ್ಟು ರೊಕ್ಕ ಕೇಳ್ರಿ, ಕೊಡ್ತೇವೆ ಅಂತ ಹೇಳಿದ್ರು. ಕೇಳಿಲ್ಲ, ಸರಿ ಅಂತ ಹೇಳಿ ಇದು ರಾಮಗಯ, ರಾಮದೇವರು ಇದ್ದದ್ದೇ ಗಯಾ ಕ್ಷೇತ್ರ ಅಂತ ಹೇಳಿ ದಿಗ್ವಿಜಯ ರಾಮದೇವರು ಮಾತ್ರ ಇದ್ರ. ಆವಾಗ ಮೂಲ ರಾಮದೇವರು ಹಾಗೂ ಸೀತಾದೇವಿಯರನ್ನ ವೇದನಿಧಿಗಳ ಕೈಯಲ್ಲಿ ಕೊಟ್ಟು ವಿದ್ಯಾಧೀಶಿ ತೀರ್ಥರು ದಿಗ್ವಿಜಯ ರಾಮದೇವರನ್ನ ಮಾತ್ರ ತೆಗೆದುಕೊಂಡು ಸಂಚಾರಕ್ಕೆ ಹೊರಟಿದ್ರು ಬದರಿ ಯಾತ್ರೆಗೆ. ಹೀಗಾಗಿ ದಿಗ್ವಿಜಯ ರಾಮದೇವರಿದ್ದಾರೆ, ಇದೇ ರಾಮಗಯ, ಇಲ್ಲೇ ನೀವು ಶ್ರಾದ್ದ ಮಾಡ್ರಿ ಅಂತ ಹೇಳಿದ್ರೆ ಎಲ್ಲರೂ ಅಲ್ಲೇ ಶ್ರಾದ್ದ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರಿಗೆ ಬರುವ ಆದಾಯ ಎಲ್ಲ ನಿಂತು ಹೋಯ್ತು. ಅವರಿಗೆ ಅತ್ಯಾಶ್ಚರ್ಯವಾಗ್ತಾ ಇದೆ, ಇವರು ಎಲ್ಲಿ ಆ ಫಲ್ಗು ನದಿಯ ಆ ದಡದಲ್ಲಿ ಇವರು ಪಿಂಡ ಪ್ರದಾನವನ್ನ ಮಾಡಿಸ್ತಾ ಇದ್ರೆ ಆ ಪಿಂಡಗಳೆಲ್ಲ ವಿಷ್ಣುಪಾದದ ಮೇಲೆ ಬಂದು ಬೀಳ್ತಾ ಇವೆ. ಇವರಿಗೆ ಬಹಳ ಆಶ್ಚರ್ಯ ಆಯ್ತು, ಏನ್ ನಡೀತಾ ಇದೆ. ಅಲ್ಲಿ ಹೋಗಿ ನೋಡೋಣ ಅಂದ್ರೆ ಯಾವುದೋ ಅಡವಿ ನದಿ ದಂಡಿ ಮೇಲೆ ಪೂಜೆ ಮಾಡ್ತಾ ಇದ್ದಾರೆ, ಕಟ್ಟಿಗೆಗಳು, ಒಣಗಿದ ಕಟ್ಟಿಗೆಗಳು ಬಿದ್ದಿವೆ. ಇವರು ತೀರ್ಥವನ್ನ ಕೊಡುವಾಗ ಸಿಡದಂತಹ ನೀರಿನ ಹನಿಯಿಂದ ಒಣಗಿ ಕೆಳಗೆ ಬಿದ್ದ ಕಟ್ಟಿಗೆಯಲ್ಲಿ ಚಿಗುರು ಹೊಡೆದಿದೆ, ಅವುಗಳೆಲ್ಲ ಬೆಳೀತಾ ಇವೆ. ಅದು ನೋಡಿ ಅವರಿಗೆ ಆಶ್ಚರ್ಯ ಆಯ್ತು, ನಾವು ಯಾವುದೋ ಮಹಾತ್ಮರಿಗೆ ಅಪಚಾರ ಮಾಡಿದ್ದೇವೆ ಅಂತ ಹೇಳಿ ಅವರಿಗೆ ಒಂದು ಸಂಕಟ ಬಂದಿತ್ತು. ಅಕ್ಷಯ ವಟದಲ್ಲಿ ಶ್ರಾದ್ದ, 21 ಶ್ರಾದ್ದಗಳನ್ನು ಮಾಡಬೇಕು, ಬಹಳ ಶ್ರಾದ್ದವಲ್ಲಿ. ಫಲ್ಗು ನದಿ ಶ್ರಾದ್ದ ಬೇರೆ, ಅಕ್ಷಯ ವಟ ಶ್ರಾದ್ದ ಬೇರೆ, ವಿಷ್ಣುಪಾದ ಶ್ರಾದ್ದ ಬೇರೆ, ಬೇರೆ ಬೇರೆ ತೀರ್ಥಗಳಲ್ಲಿ ಬೇರೆ ಬೇರೆ ಶ್ರಾದ್ದ. ಆ ಅಕ್ಷಯ ವಟ ಶ್ರಾದ್ದ ಇನ್ನೂ ಹೆಚ್ಚು ಶ್ರಾದ್ದಗಳಿವೆ. ಆ ಶ್ರಾದ್ದಗಳನ್ನೆಲ್ಲ ಮಾಡಿಸ್ತಾ ಇರಬೇಕಾದ್ರೆ ಮುಖ್ಯವಾದದ್ದು ಅಕ್ಷಯ ವಟ, ಅದು ಒಣಗಿ ಹೋಗಿತ್ತು. ಆ ಅಕ್ಷಯ ವಟ ಒಣಗಿ ಹೋಗಿದೆ, ಏನ್ ಮಾಡಬೇಕು ಅಂತ ಸಮಸ್ಯೆಯಲ್ಲಿದ್ರು. ಇದು ಅನಾಯಾಸೇನ ಇವರಿಗೆ ಇವರ ಮಹಾತ್ಮ ಪವಾಡವನ್ನ ನೋಡಿದ್ರು. ನೀವು ಬಂದು ಆ ಅಕ್ಷಯ ವಟವನ್ನ ಪುನಃ ಅಭಿವೃದ್ಧ ಮಾಡಬೇಕು ಅಂತ ಹೇಳಿದಾಗ ಇವರು ಹೋಗಿ ತಮ್ಮ ವಿಶೇಷವಾದಂತಹ ಸಾಮರ್ಥ್ಯದಿಂದ ಅಲ್ಲಿ ಅಭಿಮಂತ್ರಣ ಮಾಡಿದ ಜಲಗಳ ಪ್ರೋಕ್ಷಣಾದಿಗಳನ್ನು ಮಾಡಿದಾಗ, ತೀರ್ಥದ ಪ್ರೋಕ್ಷಣೆ ಮಾಡಿದಾಗ ಆ ಅಕ್ಷಯ ವಟ ಮತ್ತೆ ದೊಡ್ಡದಾಗಿ ಬೆಳೆದಿದೆ. ಇವತ್ತಿಗೂ ನಿಮಗೆ ಅದು ನೋಡ್ಲಿಕ್ಕೆ ಸಿಗ್ತದೆ. ಆ ಕ್ಷಣದಲ್ಲಿ ಅವರೆಲ್ಲರೂ ತಮ್ಮ ಎಲ್ಲ ಅಹಂಕಾರವನ್ನ ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಹಾಕಿ ಉತ್ತರಾದಿ ಮಠದ ಪೂರ್ಣ ಶಿಷ್ಯರಾಗಿ ನಾವು ನಡೆದುಕೊಳ್ತೇವೆ, ನಮಗೆ ಮುದ್ರಾಧಾರಣೆ ಮಾಡಿಸಬೇಕು ಅಂತ ಹೇಳಿ ವಿದ್ಯಾಧೀಶರಿಂದ ಮುದ್ರಾಧಾರಣೆಯನ್ನ ಮಾಡಿಸಿಕೊಂಡು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಗಯಾದಲ್ಲಿರತಕ್ಕಂತಹ ಪ್ರತಿಯೊಬ್ಬ ಗಯಾಪಾಲಕರು ಶ್ರೀಮಠದಿಂದ ಮುದ್ರಾಧಾರಣೆಯನ್ನ ಮಾಡಿಸಿಕೊಂಡು ಮಧ್ವ ಸಂಪ್ರದಾಯದ ಪ್ರಕಾರವೇ ಅಲ್ಲಿ ನಿತ್ಯದಲ್ಲಿ ಶ್ರೀಮಠದ ವತಿಯಿಂದ ಪೂಜೆಯನ್ನ ವಿಷ್ಣುಪಾದಕ್ಕೆ ಮಾಡಿಸ್ತಾ ಆ ಮಠಕ್ಕೆ ಸಲ್ಲಿಸಬೇಕಾದ ಗೌರವವನ್ನ ಸಲ್ಲಿಸ್ತಾರೆ. ಇದು ವಿದ್ಯಾಧೀಶಿ ತೀರ್ಥ ಶ್ರೀಪಾದಂಗಳವರು ಅವತ್ತು ಮಾಡಿಕೊಟ್ಟಿರತಕ್ಕಂತಹ ದೊಡ್ಡದಾದ ತಪಸ್ಸಿನ ಅನುಗ್ರಹ.